ಮೆದು ವಡೆ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಹೆಸರು ಬೇಳೆ ಮತ್ತು 1 ಕಪ್ಪಷ್ಟು ಉದ್ದಿನ ಬೇಳೆನ 2 ಅವರ್ಸ್ ಬಿಫೋರ್ ನೆನೆಸಿಟ್ಟಿದ್ದೆ. ಅದನ್ನು ನಾನು ಇವಾಗ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ, ಅಂದರೆ ಅದರಲ್ಲಿ ನೀರು ಇರಬಾರ್ದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ನಾವು ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ, ನೆನೆಸಿಟ್ಟ ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆನ ಸಣ್ಣಗೆ ರುಬ್ಕೊಳ್ಳೋಣ. ಈ ಥರ ಅದು ಮಿಕ್ಸಿ ತಿರುಗಲಿಲ್ಲ ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕಬಾರ್ದು. ಇವಾಗ ರುಬ್ಕೊಂಡಿದ್ದೀವಲ್ಲ ಅದನ್ನು ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಈ ಥರ ಅದಕ್ಕೆ ನಾನು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು, ಮತ್ತು ಸಣ್ಣ ಹೆಚ್ಚಿದ ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ಹಸಿ ಶುಂಠಿ, ಈ ಎಲ್ಲನೂ ನಾನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ಚೆನ್ನಾಗಿ ಒಂದು ಚಮಚ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎಲ್ಲನೂ ಹಾಕಿ ಚೆನ್ನಾಗಿ ಈ ಥರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆನ ಎರಡು ತಾಸು ನೀವು ನೆನೆಸಿಟ್ರೆ ಸಾಕು. ಆಮೇಲೆ ನೀವು ರುಬ್ಕೋಬೇಕು. ಈ ಥರ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಆ ಪಾತ್ರೆಯಲ್ಲಿ ಕೈನ ಎದ್ದು ಈ ಥರ ಕೈಯಲ್ಲಿ ಈ ಥರ ತೊಗೊಂಡು ಈ ಥರ ಎಣ್ಣೆಯಲ್ಲಿ ಈ ಥರ ಬಿಡೋಣ. ಈ ಥರ ಎಲ್ಲನೂ ನಾವು ಬಿಡಬೇಕು. ಈ ಥರ ಒಂದೊಂದೇ ತುಂಬ ಹೊರಗಡೆಯಿಂದ ತುಂಬ ಕ್ರಿಸ್ಪಿ ಇರುತ್ತೆ, ಒಳಗಡೆ ತುಂಬ ಸಾಫ್ಟ್ ಇರುತ್ತೆ. ಒಂದು ಸಲ ನಿಜವಾಗ್ಲೂ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮಾಡಿದ್ವಲ್ಲ. ಮನೆಯಲ್ಲೇ ಹೆಸರು ಬೇಳೆ ಇರುತ್ತೆ, ಉದ್ದಿನ ಬೇಳೆ ಇರುತ್ತೆ. ನೀವು ಆರಾಮಾಗಿ ವಡೆನ ನೀವು ಸಾಯಂಕಾಲ ಟೀ ಸ್ನ್ಯಾಕ್ಸ್ಗೆ ನೀವು ಆರಾಮಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಈ ಥರ ಎಣ್ಣೆಯಲ್ಲಿ ಕರ್ಕೋಬೇಕು. ತುಂಬ ಜೋರು ಉರಿ ಇಟ್ಟರೆ ಅದು ಎಲ್ಲ ಸುಟ್ಟು ಹೋಗುತ್ತೆ. ಸ್ವಲ್ಪ ಜೋರು ಮಾಡ್ಕೊತ ಸ್ವಲ್ಪ ಸಣ್ಣ ಮಾಡ್ಕೊತ ಈ ಥರ ಕರಿಬೇಕು. ನೋಡಿ, ಈ ಥರ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಕರಿಬೇಕು. ತುಂಬ ಜೋರು ಉರಿ ಇಟ್ಟರೆ ಏನಾಗುತ್ತೆ, ಹೊರಗಡೆ ಎಲ್ಲ ಸುಟ್ಟೋದಂಗೆ ಆಗುತ್ತೆ, ಒಳಗಡೆ ಹಸಿ ಇರುತ್ತೆ. ನಾನು ಏನು ಮಾಡಿದೆ, ಸ್ವಲ್ಪ ಜೋರು ಇಡೋದು, ಸ್ವಲ್ಪ ಸಣ್ಣ ಇಡೋದು, ಈ ಥರ ನಾನು ಮಾಡ್ಕೊತ ಕರಿತಾ ಇದ್ದೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ ನಮ್ಮ ಮೆದು ಮಸಾಲ ವಡ ರೆಡಿ ಆಯಿತು. ಮಸಾಲ ಮೆದು ವಡ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ.